ಮಲ್ಪೆ ಕಡೆ ನೀವೇನಾದ್ರೂ ಬೀಚ್ ವ್ಯೂ ಇರೋ ಬೆಸ್ಟ್ ರೆಸಾರ್ಟ್ ಹುಡುಕ್ತಾ ಇದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ಕಾರ ಕರ್ನಾಟಕ. ಬೀಚ್ ವ್ಯೂ ಇರೋ ಪ್ರಾಪರ್ಟಿಯಲ್ಲಿ ಸ್ಟೇ ಆಗೋಕೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದ್ರಲ್ಲೂ ಸೆಂಟ್ ಮೇರಿಸ್ ಐಲ್ಯಾಂಡ್, ಸನ್ಸೆಟ್ ಹಾಗೆ ಬೀಚ್ ಒಂದೇ ಫ್ರೇಮ್ ನಲ್ಲಿ ಕಾಣಿಸುತ್ತೆ ಅಂದ್ರೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಾನು ಉಡುಪಿ ಕಡೆ ಟ್ರಿಪ್ ಪ್ಲಾನ್ ಮಾಡಿದಾಗ ಸ್ಟೇ ಆಗೋಕೆ ನಾನು ಚಾಯ್ಸ್ ಮಾಡಿದ ಜಾಗನೇ ಈ ಐಲ್ಯಾಂಡ್ ಬೇ ವ್ಯೂ ಇನ್. ಈ ರೆಸಾರ್ಟ್ ಇರೋದು ಮಲ್ಪೆ ಹತ್ರ. ನಾನು ಇಲ್ಲಿ ಇದ್ದಷ್ಟು ದಿನ ನನ್ನ ಮನೆಯ ನೆನ್ಪೇ ಆಗಿಲ್ಲ, ಯಾಕೆ ಅಂದ್ರೆ ಅಷ್ಟು ಸಖತ್ತಾಗಿದೆ ಈ ರೆಸಾರ್ಟ್. ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡೋ ಇಲ್ಲಿನ ಸ್ಟಾಫ್, ಮನೆ ಊಟದ ರುಚಿ ನೆನಪಿಸೋ ಕರಾವಳಿ ಅಡುಗೆಗಳು, ಮನಸ್ಸಿನ ರಿಲ್ಯಾಕ್ಸಿಯೇಷನ್ಗೆ ಸ್ವಿಮ್ಮಿಂಗ್ ಪೂಲ್ ವಿತ್ ಜಕ್ಯೂಸಿ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇಂಟೀರಿಯರ್ ಅಂಡ್ ಬ್ಯೂಟಿಫುಲ್ ಆಗಿರೋ ರೂಮ್ಸ್ಗಳು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ನಿಮ್ಗೆ ಪಾರ್ಟಿ ಏರಿಯಾ, ಔಟ್ಡೋರ್ ಡೈನಿಂಗ್ ಏರಿಯಾ, ಇಂಡೋರ್ ಡೈನಿಂಗ್ ಏರಿಯಾ, ಗಝೀಬೋ, ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಈ ರೆಸಾರ್ಟ್ ನಿಂದ 10 ಹೆಜ್ಜೆ ಇಟ್ರೆ ಸಾಕು, ಡೈರೆಕ್ಟ್ ಬೀಚ್ಗೆ ಎಂಟ್ರಿ ಕೊಡಬಹುದು. ಇಲ್ಲಿಂದ ಕೆಲವೇ ದೂರದಲ್ಲಿ ಮಲ್ಪೆ ಬೀಚ್ ಹಾಗೆ ಡೆಲ್ಟಾ ಬೀಚ್ ಕೂಡ ಇದೆ. ಹಾಗೆ ಇನ್ನೂ ಹಲವು ಪ್ಲೇಸಸ್ಗೆ ವಿಸಿಟ್ ಮಾಡಬಹುದು. ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಸ್ಟೇ ಆಗೋಕೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು. ನೀವು ಕೂಡ ಒಂದು ಬೀಚ್ ಸೈಡ್ ಅಲ್ಲಿ ಒಂದೊಳ್ಳೆ ರೆಸಾರ್ಟ್ ನಲ್ಲಿ ಸ್ಟೇ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗೆ ಈ ರೆಸಾರ್ಟ್ ಹೇಳಿ ಮಾಡಿಸಿದ ಹಾಗಿದೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.